ಅತಿ ಶೀಘ್ರದಲ್ಲೇನೆ ಜೀ ಕನ್ನಡದಲ್ಲಿ ಎಂಟ್ರಿ ಕೊಡಲು ರೆಡಿಯಾಗಿರುವಂತಹ ಕರ್ಣ ಅನ್ನುವಂತಹ ಸೀರಿಯಲ್ ತನ್ನವರ ಮಧ್ಯೆನೇ ಅನಾಥವಾಗಿರುವಂತಹ ಮನೆ ಮಗನ ಕತೆ ಅನ್ನೋದನ್ನ ಈಗಾಗಲೇ ಜೀ ಕನ್ನಡದವರೇನೆ ತಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ತಿಳಿಸ್ಕೊಂಡಿದ್ದಾರೆ. ಹಾಗೇನೆ ಈ ಒಂದು ಸೀರಿಯಲ್ನ ಕ್ಯಾಪ್ಷನ್ ಕೂಡ ಇದೇ ಆಗಿರುವಂತದ್ದು. ಸೊ ಸ್ಟೋರಿ ಒಂದು ರೀತಿಯಾಗಿ ಡಿಫ್ರೆಂಟ್ ಆಗಿನೇ ಇರುವಂತದ್ದು. ಸೊ ಹೀಗಾಗಿ ಈ ಒಂದು ಸೀರಿಯಲ್ನ ಬಗ್ಗೆ ಸಾಕಷ್ಟು ಜನರಿಗೆ ಸಾಕಷ್ಟು ಕುತೂಹಲ ಇದೆ. ಯಾವ ರೀತಿಯಾಗಿ ಈ ಸೀರಿಯಲ್ ಮುಂದುವರಿಯಬಹುದು ಅಥವಾ ಯಾವ ರೀತಿಯಾಗಿ ಈ ಸೀರಿಯಲ್ ಇರಬಹುದು ಅನ್ನುವಂತಹ ವಿಷಯದ ಬಗ್ಗೆ. ಇದರ ಜೊತೆಗೇನೆ ಈ ಸೀರಿಯಲ್ನ ಹೀರೋ ಆಗಿರುವಂತಹ ಕರ್ಣ ಪಾತ್ರಧಾರಿಯ ಬಗ್ಗೆ ತಿಳಿದುಕೊಳ್ಳಲು ಕೂಡ ತುಂಬಾ ಜನರಿಗೆ ಇಂಟ್ರೆಸ್ಟ್ ಇರುವಂತದ್ದು. ಸೊ ಹೀಗಾಗಿನೇ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಈ ಒಂದು ಸೀರಿಯಲ್‌ನಲ್ಲಿ ಹೀರೋ ಅಂದ್ರೆ ಕರ್ಣನ ಪಾತ್ರದಲ್ಲಿ ಕಾಣಿಸಿಕೊಂಡಿರುವಂತಹ ನಟನ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಿಮ್ಗೆ ಈ ಒಂದೇ ವಿಡಿಯೋದಲ್ಲಿ ಸಿಗುತ್ತೆ. ಇವರ ಫ್ಯಾಮಿಲಿ ಆಗಿರಬಹುದು, ಇವರ ಎಜುಕೇಷನ್ ಹಾಗೇನೆ ಏನೆಲ್ಲ ವರ್ಕ್ ಮಾಡಿದ್ದಾರೆ, ಇನ್ನೂ ಕೂಡ ಕೆಲವೊಂದಿಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳ ಬಗ್ಗೆ, ಜೊತೆಗೆ ಇವರ ಡೇಟ್ ಆಫ್ ಬರ್ತ್, ವಯಸ್ಸು, ಹೈಟ್, ವೇಟ್ ಇದೆಲ್ಲದರ ಬಗ್ಗೆ ಕೂಡ ಇದೇ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಸಿಗುತ್ತೆ. ಅದರಿಂದಾಗಿನೇ ವಿಡಿಯೋನ ಮಿಸ್ ಮಾಡ್ಕೊಳ್ಳದೆ ಪೂರ್ತಿಯಾಗಿ ನೋಡಿ. ಹಾಗೇನೇ ಚಾನಲ್ ಅನ್ನ ಮೊದಲ ಬಾರಿ ವಿಸಿಟ್ ಮಾಡಿದ್ದೀರಾ ಅಥವಾ ಇನ್ನೂ ತನಕ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಈಗಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮುಂದಿನ ವಿಡಿಯೋದಲ್ಲಿ ನಿಮಗೆ ಯಾವ ರೀತಿಯಾದಂತಹ ವಿಡಿಯೋ ಬೇಕು ಅಥವಾ ಯಾರ ಬಗ್ಗೆ ವಿಡಿಯೋ ಬೇಕು ಅನ್ನೋದನ್ನ ಕಮೆಂಟ್ ಮಾಡಿದ್ರೆ ಅದ್ರ ಬಗ್ಗೆನೇ ವಿಡಿಯೋ ಮಾಡೋ ಪ್ರಯತ್ನನ ಮಾಡ್ತೀನಿ. ಇನ್ನು ನೇರವಾಗಿ ವಿಷಯಕ್ಕೆ ಬರೋದಾದ್ರೆ ಕರ್ಣ ಪಾತ್ರದಲ್ಲಿ ಕಾಣಿಸಿಕೊಂಡಿರುವಂತಹ ನಟನ ಬಗ್ಗೆ ನಿಮ್ಮಲ್ಲಿ ತುಂಬಾ ಜನರಿಗೆ ಈಗಾಗಲೇ ಗೊತ್ತಿರಬಹುದು. ಇವರ ಹೆಸರು ಕಿರಣ್ ರಾಜ್ ಅನ್ನೋದಾಗಿದೆ. ಕೆಲವರಿಗೆ ಇವರ ಹೆಸರು ಗೊತ್ತಿರಲಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ತುಂಬಾ ಜನರಿಗೆ 90% ಜನರಿಗಂತೂ ಇವರ ಹೆಸರು ಮೊದಲೇನೆ ಗೊತ್ತಿರುತ್ತೆ. ಬಟ್ ಇವರ ಬಗ್ಗೆ ಕೆಲವೊಂದಿಷ್ಟು ವಿಷಯಗಳನ್ನ ಹೇಳ್ತಾ ಹೋಗೋದಾದ್ರೆ ಇವರ ತಂದೆಯ ಹೆಸರು ಸುರೇಶ್ ಅನ್ನೋದಾಗಿದೆ. ಇವರು ಮೊದಲು ಆರ್ಮಿನಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು. ಹಾಗೇನೆ ಇವರ ತಾಯಿಯ ಹೆಸರು ಲಲಿತಾ ಅನ್ನೋದಾಗಿದ್ದು ಇವರು ಹೌಸ್ ಮೇಕರ್ ಆಗಿದ್ದಾರೆ. ಇನ್ನು ಕಿರಣ್ ರಾಜ್ ಅವರಿಗೆ ಒಬ್ಬರು ಸಿಸ್ಟರ್ ಕೂಡ ಇದ್ದು ಅವರ ಹೆಸರು ಪೂಜಾ ಸುರೇಶ್ ಅನ್ನೋದಾಗಿರುವಂತದ್ದು. ಇವಾಗ ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇರೋದು ಕಿರಣ್ ರಾಜ್ ಅವರು ಅವರ ಸಿಸ್ಟರ್ ಪೂಜಾ ಅವರ ಜೊತೆ ಇರುವಂತಹ ಒಂದು ಫೋಟೋ ಆಗಿರುವಂತದ್ದು. ಹಾಗೇನೆ ಇವಾಗ ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇರುವಂತಹ ಫೋಟೋ ಕಿರಣ್ ರಾಜ್ ಅವರು ತಮ್ಮ ಫ್ಯಾಮಿಲಿಯ ಜೊತೆ ತೆಗೆಸಿಕೊಂಡಿರುವಂತಹ ಒಂದು ಎಕ್ಸ್ಕ್ಲೂಸಿವ್ ಫೋಟೋ ಆಗಿದೆ. ಹಾಗಾದ್ರೆ ಕಿರಣ್ ರಾಜ್ ಅವರು ಜನಿಸಿದ್ದು ಎಲ್ಲಿ ಅಂತ ನೀವು ಕೇಳೋದಾದ್ರೆ ಇವರ ಹುಟ್ಟೂರು ಮೈಸೂರು. ಆದ್ರೆ ಇವರು ಬೆಳೆದಿದ್ದೆಲ್ಲ ಕೂಡ ನ್ಯೂ ಡೆಲ್ಲಿನಲ್ಲಿ. ಯಾಕೆ ಅಂತ ಹೇಳಿದ್ರೆ ಇವರ ತಂದೆಯವರು ಆರ್ಮಿನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಕಾರಣ ಆಲ್ಮೋಸ್ಟ್ ಅವರು ನ್ಯೂ ಡೆಲ್ಲಿನಲ್ಲೇನೆ ಇರಬೇಕಾಗಿ ಬಂತು. ಅದರಿಂದಾಗಿನೇ ಇವರು ತಮ್ಮ ಪ್ರಾಥಮಿಕ ಶಿಕ್ಷಣದಿಂದ ಶುರು ಮಾಡಿ PUC ತನಕನೂ ಕೂಡ ಡೆಲ್ಲಿನಲ್ಲೇನೆ ತಮ್ಮ ಎಜುಕೇಶನ್ ಅನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ. ಇದಾದ ನಂತರ ತಮ್ಮ ಡಿಗ್ರಿಯನ್ನ ಕಂಪ್ಲೀಟ್ ಮಾಡುವ ಸಲುವಾಗಿ ಮೂಡಬಿದಿರೆನಲ್ಲಿರುವಂತಹ ಆಳ್ವಾಸ್ ಇನ್ಸ್ಟಿಟ್ಯೂಟ್ಗೆ ಜಾಯ್ನ್ ಆಗ್ತಾರೆ ಮತ್ತು ಇಲ್ಲಿ ಅವರು ತಮ್ಮ ಡಿಗ್ರಿನ ಕಂಪ್ಲೀಟ್ ಮಾಡ್ಕೊಂಡಿದ್ದು. ಇವರು ಯಾವ ಡಿಗ್ರಿನ ಕಂಪ್ಲೀಟ್ ಮಾಡಿದ್ದಾರೆ ಅಂತ ನೀವು ಕೇಳೋದಾದ್ರೆ ಇವರು ಕಂಪ್ಲೀಟ್ ಮಾಡಿರೋದು BCA ಡಿಗ್ರಿ ಆಗಿರುವಂತದ್ದು. ಇನ್ನು BCA ಕಂಪ್ಲೀಟ್ ಆದ ಮೇಲೆ ಇವರಿಗೆ ಮೊದಲಿಂದಾನೂ ಕೂಡ ನಟನಾ ಫೀಲ್ಡ್ ಅಲ್ಲಿ ಸಾಕಷ್ಟು ಇಂಟ್ರೆಸ್ಟ್ ಇದ್ದಿದ್ರಿಂದ ಸಿನಿಮಾಗೆ ಸಂಬಂಧಪಟ್ಟಂತಹ ಕೋರ್ಸ್ ಅನ್ನ ಮಾಡಬೇಕು ಅಂತ ಹೇಳಿ ನೇರವಾಗಿ ಇವರು ಮುಂಬೈಗೆ ಹೋಗ್ತಾರೆ ಮತ್ತು ಅಲ್ಲಿ ಸಿನಿಮಾಗೆ ಸಂಬಂಧಿಸಿದ ಒಂದು ಕೋರ್ಸ್ ಅನ್ನು ಕೂಡ ಜಾಯ್ನ್ ಆಗ್ತಾರೆ. ಇದೇ ಸಮಯದಲ್ಲಿ ಇವರಿಗೆ ಒಂದು ಅದ್ಭುತವಾದಂತಹ ಅವಕಾಶ ಕೂಡ ಸಿಗುತ್ತೆ. ಅದು ಕೂಡ ಹಿಂದಿಯ ಒಂದು ಶೋನಲ್ಲಿ ಆಂಕರ್ ಆಗಿ ಕೆಲಸ ಮಾಡುವಂತಹ ಅವಕಾಶ ಇವರಿಗೆ ಸಿಗುತ್ತೆ. ಅಲ್ಲೂ ಕೂಡ ಇವರು ಆಂಕರ್ ಆಗಿ ಕೆಲಸವನ್ನ ಮಾಡ್ತಾರೆ. ಇದೇ ಸಮಯದಲ್ಲಿ ಅವರಿಗೆ ಹಿಂದಿಯ ಒಂದು ಸೀರಿಯಲ್ ನಲ್ಲಿ ನಟಿಸುವಂತಹ ಅವಕಾಶ ಕೂಡ ಸಿಗುತ್ತೆ. ಆದ್ರೆ ಇದೇ ಸಮಯದಲ್ಲಿ ಅವರಿಗೆ ಮತ್ತೊಂದು ಆಪರ್ಚುನಿಟಿ ಕೂಡ ಸಿಗುತ್ತೆ. ಅದು ಕನ್ನಡ ಇಂಡಸ್ಟ್ರಿನಲ್ಲಿ. ಅದು ಒಂದು ರಿಯಾಲಿಟಿ ಶೋ ಆಗಿರುತ್ತೆ. ಇದರಲ್ಲಿ ಇವರು ಸ್ಪರ್ಧಿಯಾಗಿ ಕಾಣಿಸಿಕೊಳ್ಬೇಕು. ಇಂತಹ ಒಂದು ಅವಕಾಶ ಇವರಿಗೆ ಸಿಕ್ಕಾಗ ಇದನ್ನ ಅವರು ತುಂಬಾನೇ ಇಷ್ಟಪಟ್ಟು ಒಪ್ಕೊಳ್ತಾರೆ. ಹಾಗೇನೆ ಈ ಒಂದು ಶೋನಲ್ಲಿ ತುಂಬಾನೇ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಡ್ತಾರೆ. ಆ ಒಂದು ರಿಯಾಲಿಟಿ ಶೋ ಯಾವ್ದಾಗಿತ್ತು ಅಂತ ಹೇಳಿದ್ರೆ ಲೈಫ್ ಸೂಪರ್ ಗುರು ಅನ್ನುವಂತಹ ರಿಯಾಲಿಟಿ ಶೋ ಆಗಿದ್ದು ಇದರಲ್ಲಿ ಕಿರಣ್ ರಾಜ್ ಅವರು ತುಂಬಾನೇ ಹೈಲೈಟ್ ಕೂಡ ಆದ್ರು. ಇದಾದ ನಂತರ ಇವರಿಗೆ ಮತ್ತೊಂದು ಅವಕಾಶ ಸಿಗುತ್ತೆ. ಅದು ಕೂಡ ಕನ್ನಡದಲ್ಲೇನೆ. ಅದು ಒಂದು ಡಾನ್ಸ್ ರಿಯಾಲಿಟಿ ಶೋ ಆಗಿರುತ್ತೆ. ಆ ಒಂದು ಶೋ ಸ್ಟಾರ್ ಸುವರ್ಣದಲ್ಲಿ ಪ್ರಸಾರವಾಗ್ತಾ ಇತ್ತು. ಶೋನ ಹೆಸರು ಡಾನ್ಸ್ ಅನ್ನೋದು. ಈ ಒಂದು ಶೋ ಅಂದ್ರೆ ಇವಾಗ ಡಾನ್ಸ್ ಅನ್ನುವಂತಹ ಶೋ ಆಗಿರಬಹುದು, ಲೈಫ್ ಸೂಪರ್ ಗುರು ಅನ್ನುವಂತಹ ಶೋನಲ್ಲಿ ಕಿರಣ್ ರಾಜ್ ಅವರು ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಂತಹ ರೀತಿ ಮತ್ತೆ ಹಾಗೇನೆ ಅವರ ಲುಕ್ ಏನಿದೆ, ಜೊತೆಗೆ ಅವರು ಈ ಒಂದು ಶೋನಲ್ಲಿ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಿದ್ದು ಇದೆಲ್ಲದರಿಂದ ಅವರು ಸಖತ್ ಹೈಲೈಟ್ ಕೂಡ ಆದ್ರು. ಸೊ ಹೀಗಾಗಿನೇ ಈ ಶೋ ಮುಗಿಯುವ ಒಳಗಾಗಿನೇ ಕಿರಣ್ ರಾಜ್ ಅವರು ಸಾಕಷ್ಟು ಗುರುತಿಸಿಕೊಂಡಿದ್ರು. ಹಾಗಾಗಿನೇ ಅವರಿಗೆ ಇದೇ ಸಮಯದಲ್ಲಿ ಒಂದು ಸೀರಿಯಲ್ ನಲ್ಲಿ ಮೇನ್ ರೋಲ್ ಅಲ್ಲಿ ಕಾಣಿಸಿಕೊಳ್ಳುವಂತಹ ಅವಕಾಶ ಸಿಗುತ್ತೆ. ಅದು ಕಲರ್ಸ್ ಕನ್ನಡದ ದೇವತೆ ಅನ್ನುವಂತಹ ಸೀರಿಯಲ್. ಈ ಸೀರಿಯಲ್ ನಲ್ಲಿ ಇವರೇನೆ ಮೇನ್ ರೋಲ್ ಅನ್ನ ನಿರ್ವಹಿಸಿದ್ದು. ಇದಾದ ನಂತರ ಚಂದ್ರಮುಖಿ ಅನ್ನುವಂತಹ ಸೀರಿಯಲ್ ಸಿಗುತ್ತೆ. ಹಾಗೇನೆ ಗುಂಡ್ಯಾನ ಹೆಂಡತಿ ಅನ್ನುವಂತಹ ಸೀರಿಯಲ್ ನಲ್ಲೂ ಕೂಡ ಇವರು ನಟಿಸಿದ್ದು. ಇದೇ ಸಮಯದಲ್ಲಿ ಹಿಂದಿ ಸೀರಿಯಲ್ ನಲ್ಲೂ ಕೂಡ ನಟನೆಯನ್ನ ಮಾಡ್ತಾ ಇದ್ರು.
ಒಟ್ಟಾರೆಯಾಗಿ ಸಾಕಷ್ಟು ಕನ್ನಡದ ಸೀರಿಯಲ್‌ನಲ್ಲಿ ಹಾಗೇನೇ ಹಿಂದಿ ಸೀರಿಯಲ್ ಜೊತೆಗೆ ಹಿಂದಿನಲ್ಲಿ ಆಂಕರಿಂಗ್ ಅನ್ನ ಕೂಡ ಮಾಡಿಕೊಂಡು ಸಾಕಷ್ಟು ಆಕ್ಟಿವ್ ಆಗೇನೆ ಇದ್ರು ಇವರು. ಇವರೇನೆ ಒಂದು ಇಂಟರ್ವ್ಯೂನಲ್ಲಿ ಹೇಳ್ಕೊಂಡಿರೋ ಹಾಗೇನೆ ಹಿಂದಿನಲ್ಲಿ ಒಳ್ಳೆಯ ಸಂಭಾವನೆ ಇರುತ್ತೆ. ಅಂದ್ರೆ ಹಿಂದಿನಲ್ಲಿ ಯಾವುದೇ ಒಂದು ಸೀರಿಯಲ್ ಅಥವಾ ಸಿನಿಮಾದಲ್ಲಿ ಕಾಣಿಸಿಕೊಂಡ್ರೆ ಒಳ್ಳೆಯ ಸಂಭಾವನೆ ಇರುತ್ತೆ. ಅದೇನೇ ಕನ್ನಡದಲ್ಲಿ ಒಳ್ಳೆಯ ಸಂಭಾವನೆಯ ಜೊತೆಗೆ ಅಪಾರವಾದಂತಹ ಜನರ ಪ್ರೀತಿ ಕೂಡ ಸಿಗುತ್ತೆ. ಸೊ ಇದರಿಂದಾಗಿನೇ ನಾನು ಕನ್ನಡದಲ್ಲಿ ವರ್ಕ್ ಮಾಡಲು ಜಾಸ್ತಿ ಇಷ್ಟಪಡ್ತೀನಿ ಅನ್ನೋದನ್ನ ಅವರು ಶೇರ್ ಮಾಡ್ಕೊಂಡಿದ್ರು. ಇದಕ್ಕೆ ತಕ್ಕ ಹಾಗೇನೆ ಅವರಿಗೆ ಕನ್ನಡದಲ್ಲಿ ಮತ್ತೊಂದು ಸೂಪರ್ ಡೂಪರ್ ಹಿಟ್ ಆದಂತಹ ಸೀರಿಯಲ್ ಸಿಗುತ್ತೆ. ಅದೇನೆ ಕಿನ್ನರಿ ಅನ್ನುವಂತಹ ಸೀರಿಯಲ್. ಈ ಸೀರಿಯಲ್‌ನಲ್ಲಿ ಇವರು ಭೂಮಿ ಶೆಟ್ಟಿ ಅವರ ಜೊತೆ ಜೋಡಿಯಾಗಿ ನಟನೆಯನ್ನ ಮಾಡಿದ್ರು. ಈ ಒಂದು ಸೀರಿಯಲ್ ಇವರಿಗೆ ತುಂಬಾನೇ ಒಳ್ಳೆಯ ಹೆಸರನ್ನ ತಂದುಕೊಡುತ್ತೆ. ಇದರಿಂದಾಗಿನೇ ಕಿರಣ್ ರಾಜ್ ಅವರು ಕನ್ನಡ ಸೀರಿಯಲ್ ಲೋಕದಲ್ಲಿ ಸಾಕಷ್ಟು ಒಳ್ಳೆಯ ಹೆಸರನ್ನ ಮಾಡ್ತಾರೆ. ಎಲ್ಲರಿಂದ ಕೂಡ ಗುರುತಿಸಲ್ಪಡ್ತಾರೆ ಅಂತಾನೆ ಹೇಳಬಹುದು. ಈ ಸೀರಿಯಲ್ ಸೂಪರ್ ಡೂಪರ್ ಹಿಟ್ ಆಗ್ತಾ ಇದ್ದ ಹಾಗೇನೆ ಅವರಿಗೆ ಮತ್ತೊಂದು ಸೀರಿಯಲ್‌ನಲ್ಲಿ ಅವಕಾಶ ಸಿಗುತ್ತೆ. ಅದು ಕೂಡ ಕಲರ್ಸ್ ಕನ್ನಡದ ಸೀರಿಯಲ್. ಅದುವೇ ಕನ್ನಡತಿ ಅನ್ನುವಂತಹ ಸೀರಿಯಲ್. ಇದರಲ್ಲಿ ಅವರು ರಂಜನಿ ರಾಘವನ್ ಅವರ ಜೊತೆ ಜೋಡಿಯಾಗಿ ಕಾಣಿಸಿಕೊಂಡ್ರು ಮತ್ತು ಈ ಸೀರಿಯಲ್‌ನಲ್ಲಿ ಅವರಿಗೆ ಈ ಹಿಂದಿನ ಎಲ್ಲಾ ಸೀರಿಯಲ್‌ಗಳಿಗಿಂತ ಅತ್ಯಂತ ಹೆಚ್ಚು ಜನಪ್ರಿಯತೆ ಸಿಗುತ್ತೆ. ಕರ್ನಾಟಕದ ಮನೆ ಮಾತಾಗಿದ್ದು ಅವರು ಇದೇ ಒಂದು ಸೀರಿಯಲ್‌ನ ಮೂಲಕ ಅಂತಾನೆ ಹೇಳಬಹುದು. ಸೊ ಹೀಗಾಗಿನೇ ಇವರು ನಂತರ ನಟನಾ ಇಂಡಸ್ಟ್ರಿನಲ್ಲಿ ಸಾಕಷ್ಟು ಒಳ್ಳೆಯ ಹೆಸರನ್ನ ಮಾಡ್ತಾರೆ. ಇದಾದ ನಂತರ ಸಿನಿಮಾಗೂ ಕೂಡ ಇವರು ಕಾಲಿಟ್ಟಿದ್ದು ಕೆಲವೊಂದಿಷ್ಟು ಸಿನಿಮಾಗಳಲ್ಲೂ ಕೂಡ ಇವರು ನಟನೆಯನ್ನ ಮಾಡಿದ್ದಾರೆ. ಆ ಸಿನಿಮಾಗಳಲ್ಲಿ ಯಾವುದಾದ್ರೂ ಒಂದು ಸಿನಿಮಾದ ಹೆಸರು ನಿಮ್ಗೆ ಗೊತ್ತಿದ್ರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಇಲ್ಲ ನಮ್ಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ, ನೀವೇನೇ ಅದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡಿ ಅನ್ನೋದಾದ್ರೆ ಇವರು ನಟಿಸಿರುವಂತಹ ಎಲ್ಲಾ ಸಿನಿಮಾಗಳ ಒಂದು ಲಿಸ್ಟ್ ಅನ್ನ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಇನ್ನು ಕಿರಣ್ ರಾಜ್ ಅವರು ನಟನೆಯಲ್ಲಿ ಕಾಣಿಸ್ಕೊಂಡಿದ್ದಾರೆ. ಒಳ್ಳೆಯ ಆರ್‌ಜೆ ಆಗಿ ಕೂಡ ಇವರು ಕೆಲಸವನ್ನ ಮಾಡಿದ್ರು. ಹಾಗೇನೇ ಇವರು ಡ್ರಾಯಿಂಗ್ ಕೂಡ ತುಂಬಾನೇ ಸೂಪರ್ಬ್ ಆಗಿನೇ ಬಿಡಿಸ್ತಾರೆ. ಇದರ ಜೊತೆಗೆ ಇವರು ನ್ಯಾಷನಲ್ ಲೆವೆಲ್ ಶೂಟರ್ ಕೂಡ ಹೌದು. ಇದರ ಜೊತೆಗೆ ಇವರದೇ ಆದಂತಹ ಒಂದು ಓನ್ ಫೌಂಡೇಶನ್ ಕೂಡ ಇರುವಂತದ್ದು, ಕಿರಣ್ ಫೌಂಡೇಶನ್ ಅಂತ ಹೇಳಿ. ಹಾಗೇನೆ ಇದರ ಮೂಲಕ ಇವರು ಸಾಕಷ್ಟು ಸಮಾಜಮುಖಿಯಾಗಿರುವಂತಹ ಕೆಲಸಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಸಾಕಷ್ಟು ಆಕ್ಟಿವ್ ಆಗಿರುವಂತಹ ಕಿರಣ್ ರಾಜ್ ಅವರು ಕಳೆದ ಕೆಲವೊಂದಿಷ್ಟು ತಿಂಗಳುಗಳಿಂದ ಈ ಒಂದು ಸೀರಿಯಲ್ ಲೋಕದಿಂದ ಸ್ವಲ್ಪ ದೂರನೇ ಉಳ್ಕೊಂಡಿದ್ರು. ಬಟ್ ಇವಾಗ ಜೀ ಕನ್ನಡದ ಕರ್ಣ ಅನ್ನುವಂತಹ ಸೀರಿಯಲ್‌ನ ಮೂಲಕ ಒಂದು ಸ್ಟ್ರಾಂಗ್ ಕಂಬ್ಯಾಕ್ ಅನ್ನ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಇನ್ನು ಇವರ ಡೇಟ್ ಆಫ್ ಬರ್ತ್ ಹಾಗೇನೆ ವಯಸ್ಸು ಇದ್ರ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ಇವರು ಜನಿಸಿದ್ದು ಜುಲೈ 5, 1994ರಂದು ಅಂತ ಹೇಳಿದ್ರೆ ಅಟ್ ಪ್ರೆಸೆಂಟ್ ಅಲ್ಲಿ ಇವರಿಗೆ 31 ವರ್ಷ ವಯಸ್ಸಾಗುತ್ತೆ. ಹಾಗೇನೆ ಇವಾಗ ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇರೋದು ಕಿರಣ್ ರಾಜ್ ಅವರು ಚಿಕ್ಕವರಿದ್ದಾಗ ತೆಗೆಸಿರುವಂತಹ ಫೋಟೋ. ಇದು ಕೂಡ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಫೋಟೋ ಆಗಿದೆ. ಇನ್ನು ಇವರ ಹೈಟ್ ಹಾಗೇನೆ ವೇಟ್ ಇದ್ರ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ಇವರ ಹೈಟ್ 5.8 ಫೀಟ್ ಆಗಿರುವಂತದ್ದು. ಹಾಗೇನೆ ಇವರ ವೇಟ್ ಅರೌಂಡ್ 65 ಕೆಜಿ ಅನ್ನುವಂತಹ ಮಾಹಿತಿ ಕೂಡ ಇದೆ. ಇದಿಷ್ಟು ಕಿರಣ್ ರಾಜ್ ಅವರ ಬಗ್ಗೆ ಒಂದು ಕಿರು ಮಾಹಿತಿ ಆಗಿತ್ತು. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಎಲ್ಲಾ ಫ್ರೆಂಡ್ಸ್‌ಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.